दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है. ಸ್ನೇಹಿತರೆ, ನಾವು ಹಿಂದಿಯನ್ನ ಕಲಿತಾ ಇದ್ದೀವಿ. ಸಿಂಪಲ್ ಆಗಿ ಅಂದ್ರೆ ಕೆಲವು ವಾಕ್ಯಗಳನ್ನ ಕಲ್ತ್ರೆ ಯಾವ ರೀತಿನಲ್ಲಿ ಅದನ್ನ ನಾವು ಯೂಸ್ ಮಾಡ್ಬೋದು. ಸಿಂಪಲ್ ಆಗಿ ಕೆಲವೇ ಗೊತ್ತಿದೆ, ಆದ್ರೆ ಮಾತ್ರ ಅದನ್ನ ನಾವು ಹೆಚ್ಚು ಬಳಕೆ ಮಾಡ್ಬೋದು. ಯಾವ ರೀತಿ ಅಂತ ನಾನು ಈಗ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಒಂದು 25 ವಾಕ್ಯಗಳನ್ನ ನಾವು ಇವತ್ತು ಕಲಿಯೋಣ. ಆ ವಾಕ್ಯಗಳನ್ನ ನೀವು ಯೂಸ್ ಮಾಡ್ಕೊಂಡ್ರೆ ಅದೇ ತರದ ಬೇರೆ ಬೇರೆ ವರ್ಬ್ಸಿಗೂ ನೀವು ಅದನ್ನ ಟ್ರೈ ಮಾಡಿ ನೋಡ್ಬೋದು. ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್ ಒನ್ ಹೇಳು. ಹೇಳು ಅನ್ನೋದಕ್ಕೆ ಹಿಂದಿನಲ್ಲಿ ಬೋಲ್. ನೋಡಿ ಹೀಗೆ ಸಿಂಪಲ್ ಆಗಿ ಕಲ್ತ್ಕೊಳ್ತಾ ಹೋಗೋಣ. ಓಕೆ, ಹೇಳು. ಹೇಳು ಅಂತ ಹೇಳ್ಬೇಕು. ಅದಕ್ಕೇನು ಬೋಲ್ ಅನ್ನೋ ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ. ಬೋಲ್ ಬೋಲ್ ಅಂದ್ರೆ ಹೇಳು ಅಂತ. ಈ ವರ್ಡ್ ನಿಮ್ಗೆ ನೆನಪಿದೆ. ಸೊ ಈ ಬೋಲ್ ಅನ್ನೋ ವರ್ಬ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ವಾಕ್ಯ ಮಾಡೋಣ. ಓಕೆ, ಸೊ ಯಾವ ರೀತಿ? ಈಗ ನೀನು ಈಗ ಹೇಳು ಅಂತ ಬೋಲ್ ಅನ್ನ ವರ್ಡ್ ಬರ್ಬೇಕು ವಾಕ್ಯದಲ್ಲಿ. ಹಾಗೆ ನೀನು ಈಗ ಹೇಳು. ನೀನು ಈಗ ಹೇಳು. ಇದನ್ನ ನಾವು ಸೆಂಟೆನ್ಸ್ ಅಲ್ಲಿ ಹೇಳು ಅನ್ನೋದಕ್ಕೆ ಏನ್ ಬರ್ಬೇಕು? ಬೋಲ್ ಅಂತ ಬರ್ಬೇಕು. ಸೊ ಈ ಬೋಲ್ ಅಂದ್ರೆ ಹೇಳು ಅಂತ ಆದ್ಮೇಲೆ ಸೊ ಇದಕ್ಕೆ ನಿಮ್ಗೆ ಮೀನಿಂಗ್ ಆಲ್ರೆಡಿ ಗೊತ್ತಾಯ್ತು. ಸೊ ಈಗ ನೀನು ಈಗ ಹೇಳು ಅಂತ ನೀವು ಮಾಡ್ಬೇಕಾದ್ರೆ ಯಾವ ತರ ಮಾಡ್ತೀರಾ? ವೆರಿ ಸಿಂಪಲ್. तू अब बोल. ನೀನು तू ಈಗ अब ಹೇಳು ಬೋಲ್. तू अब बोल. ನೋಡಿ ಸಿಂಪಲ್ ಆಗಿ ಸೆಂಟೆನ್ಸ್ ಆಗೋಯ್ತು. ನೀನು ಈಗ ಹೇಳು. तू अब बोल. ಈ ಬೋಲ್ ಜಾಗದಲ್ಲಿ ಬೇರೆ ವರ್ಡ್ಸ್ ಯಾವುದೇ ಕ್ರಿಯೆ ಬಂದ್ರು ನೀವು ಇದೇ ತರ ಸೆಂಟೆನ್ಸ್ ಮಾಡ್ಬೋದು. तू अब खेल. तू अब बैठ. तू अब सीख ಹೇಳ್ತಾ ಹೋಗ್ಬೋದು. ಅಂದ್ರೆ ನಿಮ್ಗೆ ಆ ವರ್ಬ್ ಮೀನಿಂಗ್ ಗೊತ್ತಿದ್ರೆ ಸೆಂಟೆನ್ಸ್ ಫಾರ್ಮೇಶನ್ ತುಂಬಾ ಈಸಿ ಆಗುತ್ತೆ. ಈಗ ನೋಡೋಣ. ಕರ್ ಅಂದ್ರೆ ಮಾಡು ಅಂತ. ಮಾಡು ಅಂತ ಹೇಳ್ಬೇಕಲ್ಲ, ಅದಕ್ಕೆ ನಾವು ಹಿಂದಿನಲ್ಲಿ ಕರ್ ಅಂತ ಹೇಳ್ತೀವಿ. ಮಾಡು ಕರ್. ನೀನು ಕೆಲಸ ಮಾಡು. ಹಿಂದಿ में कैसे बोलते हैं? ನೀನು ಕೆಲಸ ಮಾಡು. ನೀನುಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ತೂ ಯೂಸ್ ಮಾಡ್ತಾ ಇದ್ದೀವಿ. ತೂ ಕಾಮ್ ಕರ್. ನೋಡಿ ಮಾಡು ಕರ್. ಕರ್ ಮೀನಿಂಗ್ ಗೊತ್ತಾಯ್ತಲ್ಲ, ಮಾಡು ಅಂದ್ರೆ ಕರ್. ಸೊ ಸೇಮ್ ಯೂಸ್ ಮಾಡ್ತಾ ಇದ್ದೀವಿ. ನೀನು ಕೆಲಸ ಮಾಡು. ತೂ ಕಾಮ್ ಕರ್. ತೂ ಕಾಮ್ ಕರ್. ಕರ್ ಅಂದ್ರೆ ಮಾಡು ಅಂತ. ಕಾಮ್ ಕರ್ ಕೆಲಸ ಮಾಡು. ಸುನ್ ಅಂದ್ರೇನು? ಕೇಳು. ಕೇಳು ಸುನ್. ಈಗ ಕೇಳು ಅಂತ ಹೇಳ್ಬೇಕಲ್ಲ, ಅದಕ್ಕೆ ಸುನ್ ಅಂತ ಅಂದ್ರೆ ತೂ ಸುನ್ ಅಂದ್ರೆ ನೀನು ಕೇಳು ಅಂತ ಆಗುತ್ತೆ ಅಲ್ವಾ? ನೀನು ನನ್ನ ಮಾತು ಕೇಳು ಅಂತ ಮಾಡ್ಬೇಕಾದ್ರೆ ನೀನು ನನ್ನ ಮಾತು ಕೇಳು. ತೂ ಮೇರಿ ಬಾತ್ ಸುನ್. ತೂ ನೋಡಿ ತೂ ಸುನ್ ನೀನು ಕೇಳು. ನನ್ನ ಮಾತು ಅನ್ಬೇಕಾದ್ರೆ ಮೇರಿ ಬಾತ್ ಅಂತ ಹೇಳ್ಬೇಕು. ಇಲ್ಲಿ ಬಾತ್ ಸ್ತ್ರೀಲಿಂಗ್, ಹಾಗಾಗಿ ಮೇರಾ ಬಾತ್ ಅಂತ ಹೇಳ್ಬಾರ್ದು. ಮೇರಿ ಬಾತ್ ಸುನ್ ಅಂತ ಹೇಳ್ಬೇಕು. ನೀನು ನನ್ನ ಮಾತು ಕೇಳು. ಗುಡಿಸು. ಗುಡಿಸು ಅನ್ನೋದಕ್ಕೇನು? ಝಾಡು ಲಗ. ಗುಡಿಸು ಝಾಡು ಲಗ. ಸೊ ಒಂದು ವಾಕ್ಯ ನೋಡೋಣ. ಏಕ ವಾಕ್ಯ ದೇಖೆಂಗೆ. ನೀನು ಈಗಲೇ ಗುಡಿಸು. ನೀನು ಈಗಲೇ ಗುಡಿಸು. ನೋಡಿ ಇಲ್ಲೊಂದು ವರ್ಡ್ ಕೊಟ್ಟಿದೆ. ಏನು? ಝಾಡು ಲಗ ಅಂದ್ರೆ ಗುಡಿಸು ಅಂತ. ತೂ ಝಾಡು ಲಗ ಅಂದ್ರೆ ನೀನು ಗುಡಿಸು ಅಂತ ಆಗೋಯ್ತು. ಯಾವುದೇ ಒಂದು ವರ್ಡ್ ಇಲ್ಲಿ ಕಲಿತಿದ್ದೀರಲ್ಲ ಮೀನಿಂಗ್, ಝಾಡು ಲಗ ಇರ್ಬೋದು, ಕರ್ ಇರ್ಬೋದು, ದೇಕ್ ಇರ್ಬೋದು, ಸುನ್ ಇರ್ಬೋದು, ಅದಕ್ಕೆ ತೂ ಆಡ್ ಮಾಡಿದ್ರೆ ನಿಮ್ಗೆ ಸೆಂಟೆನ್ಸ್ ಆಯ್ತು. ತೂ ಝಾಡು ಲಗ. ನೀನು ಗುಡಿಸು ಅಂತ ಆಗುತ್ತೆ. ನೀನು ಈಗಲೇ ಗುಡಿಸು ಮಾಡ್ಬೇಕಾದ್ರೆ ತೂ तू ಈಗಲೇ अभी. तू अभी झाड़ू लगा. वाक्य बन गया. तू अभी झाड़ू लगा ಆಯ್ತು. ಹಾಗೆ ಅದೇ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿ ಇಲ್ಲಿ ಮಾಡೋಣ. ಇಲ್ಲಿ ಬನ ಅಂತಿದೆ. ಬನ. ತೂ ಬನ. ತೂ ಬನ ಅಂದ್ರೆ ನೀನು ಮಾಡು ಅಂತ ಆಗುತ್ತೆ ಅಲ್ವಾ? ಒಂದು ವಾಕ್ಯ ನೋಡೋಣ. ಓಕೆ, ನೀನು ನನಗಾಗಿ ಚಹಾ ಮಾಡು. ನೀನು ನನಗಾಗಿ ಚಹಾ ಮಾಡು. ಹಿಂದಿ में कैसे बोलते हैं? तू ನನಗಾಗಿ मेरे लिए चाय बना. तू मेरे लिए चाय बना. ನೋಡಿ तू बना ನೀನ್ ಮಾಡು. तू मेरे लिए ನೀನು ನನಗಾಗಿ. चाय बना ಚಹಾ ಮಾಡು.
अगला शब्द देखेंगे इडु इडु ಅನ್ನೋದಕ್ಕೆ ಹಿಂದಿನಲ್ಲಿ ರಕ್ ಇಡು ರಕ್ ಅಂದ್ರೆ ತೂ ರಕ್ ಅಂತ ಹೇಳಿದ್ರೆ ನೀನು ಇಡು ಅಂತ ಹೇಳಿ ಬರೀ ರಕ್ ಅಂತ ಹೇಳಿದ್ರು ಸಾಕು ಇಡು ಏನಾದ್ರು ಕೆಲಸ ಹೇಳ್ಬೇಕು ಅದನ್ನ ಇಡು ಅಲ್ಲಿ ಇಡು ಅಂತ ಹೇಳಬೇಕು ವಹಾ ರಕ್ ಹೇಳಿದ್ರೆ ಆಯ್ತು ಬ್ಯಾಗ್ ಮೇಲೆ ಇಡು ಅಂತ ಹೇಳಬೇಕಾದ್ರೆ ಬ್ಯಾಗ್ ಮೇಲೆ ಇಡು ಅಂತ ಹೇಳಬೇಕಾದ್ರೆ ಬ್ಯಾಗ್ ऊपर रख ಬ್ಯಾಗ್ ऊपर ರಕ್ ರಕ್ ಅಂದ್ರೆ ಇಡು ಬ್ಯಾಗ್ ಮೇಲೆ ಇಡು ನಗು ಅನ್ನೋದಕ್ಕೆ ಹಸ್ ಅಂತ ಹೇಳ್ತೀವಿ ಹಸ್ ನಗು ತೂ ಹಸ್ ಅಂದ್ರೆ ನೀನು ನಗು ಅಂತ ಆಯ್ತು ಅಲ್ವಾ ನೀನು ನಗಬೇಡ ಅಂತ ಹೇಳ್ಬೇಕಾದ್ರೆ ನಾವಲ್ಲಿ ಮತ್ ಅನ್ನೋದನ್ನ ಆಡ್ ಮಾಡಿದ್ರಾಯ್ತು ನೀನು ನಗಬೇಡ ತೂ ಮತ್ ಹಸ್ ಅಥವಾ ತೂ ಹಸ್ ಮತ್ ಅಂದ್ರೆ ನೆಗೆಟಿವ್ಲಿ ಮತ್ ಕರ್ ಮತ್ ಬೋಲ್ ಮತ್ ಆ ಮತ್ ಜಾ ಹಾಗೆಲ್ಲ ಹೇಳ್ಬೋದು ಹುಡುಕು ಅನ್ನೋದಕ್ಕೆ ಢೂಂಡ್ ಢೂಂಡ್ ಅಂದ್ರೆ ಹುಡುಕುವುದು ಸರ್ಚ್ ಮಾಡೋದಕ್ಕೆ ಢೂಂಡ್ ತೂ ಢೂಂಡ್ ನೀನು ಹುಡುಕು ಜಲ್ದಿ ಢೂಂಡ್ ಬೇಗ ಹುಡುಕು ಅಭಿ ಢೂಂಡ್ ಈಗಲೇ ಹುಡುಕು ಆ ತರ ಸೆಂಟೆನ್ಸ್ ಬೇರೆ ಬೇರೆ ಮಾಡ್ತಾ ಹೋಗ್ಬೋದು ನನಗೆ ಒಂದು ಮನೆ ಹುಡುಕು ಅಂತ ಹೇಳ್ಬೇಕಾ ನನಗೆ ಒಂದು ಮನೆ ಹುಡುಕು ಮೇರೆ ಲಿಯೇ ಏಕ್ ಘರ್ ಢೂಂಡ್ ಮೇರೆ ಲಿಯೇ ನನಗೆ ಫಾರ್ ಮೀ ಏಕ್ ಘರ್ ಢೂಂಡ್ ಢೂಂಡ್ ಅಂದ್ರೆ ಹುಡುಕು ಕಳಿಸು ಅಂದ್ರೆ ಭೇಜ್ ತೂ ಭೇಜ್ ಜಲ್ದಿ ಭೇಜ್ ಬೇಗ ಕಳಿಸು ತೂ ಭೇಜ್ ನೀನು ಕಳಿಸು ಅಬ್ ಭೇಜ್ ಈಗ ಕಳಿಸು ಹಾಗೆ ಈಗಲೇ 1,000 ಕಳಿಸು ಅಂತ ಹೇಳ್ಬೇಕು ಈಗಲೇ ಈಗಲೇ ಅಬ್ ಅಂದ್ರೆ ಈಗ ಈಗಲೇ ಮಾಡ್ಬೇಕಾದ್ರೆ ಅಭಿ ಅಭಿ 1,000 ಭೇಜ್ ನೋಡಿ 1,000 ಭೇಜ್ ಈಗಲೇ 1,000 ಕಳಿಸು ಮಾಡು ಅನ್ನೋದಕ್ಕೆ ಹಿಂದಿನಲ್ಲಿ ಆಲ್ರೆಡಿ ಗೊತ್ತಾಗಿದೆಯಲ್ಲ ಕರ್ ನಂಗೆ ಸಹಾಯ ಮಾಡು ನನಗೆ ಸಹಾಯ ಮಾಡು ಮೇರಿ ಮದದ್ ಕರ್ ಮೇರಿ ಮದದ್ ಕರ್ ಇಲ್ಲಿ ಕರೋ ಅಂತ ಯಾಕೆ ಬಂತು ಅಂದಾಗ ನಾವು ತುಮ್ ಅಂತ ಯೂಸ್ ಮಾಡಿದ್ರು ಮಾಡು ಅಂತಾನೆ ಅರ್ಥ ಬರುತ್ತೆ ಕರ್ ಅಂದ್ರೆ ತುಮ್ ಕರೋ ಸೊ ತುಮ್ ಮೇರಿ ಮದದ್ ಕರೋ ಅಂತ ಆಗುತ್ತೆ ಸೊ ಕರ್ ಅಂತಾನು ಯೂಸ್ ಮಾಡ್ಬೋದು ಕರೋ ಅಂತಾನು ಯೂಸ್ ಮಾಡ್ಬೋದು ಎಲ್ಲ ವರ್ಬಿಗೂ ಅಷ್ಟೇನೇನೆ ಕರ್ ಅಥವಾ ಕರೋ ಲಿಖ್ ಅಥವಾ ಲಿಖೋ ದೇಖ್ ಅಥವಾ ದೇಖೋ ಸುನ್ ಅಥವಾ ಸುನೋ ಎರಡೂ ಫಾರ್ಮ್ ಬರುತ್ತೆ ತೂ ಯೂಸ್ ಮಾಡಿದಾಗ ಕರ್ ಲಿಖ್ ಪಡ್ ಅಂತ ಬರುತ್ತೆ ತುಮ್ ಯೂಸ್ ಮಾಡಿದಾಗ ಲಿಖೋ ಪಢೋ ಸುನೋ ಆ ತರ ಬರುತ್ತೆ ಸ್ನಾನ ಮಾಡು ಅನ್ನೋದಕ್ಕೆ ನಹ ಅಂತ ತೂ ನಹ ಅಂದ್ರೆ ನೀನು ಸ್ನಾನ ಮಾಡ್ಕೊ ಅಂತ ಆಗುತ್ತಲ್ವಾ ತೂ ನಹ ತುಮ್ ಬಂದಾಗ ನಹ ಓ ಬರುತ್ತೆ ತುಮ್ ನಹ ಓ ನೀನು ಮತ್ತೆ ಸ್ನಾನ ಮಾಡು ನೀನು ಮತ್ತೆ ತುಮ್ ಬಾದ್ ಮೇ ನಹಾವೋ ನೋಡಿ ತುಮ್ ಬಾದ್ ಮೇ ನಹಾವೋ ನೀನು ಮತ್ತೆ ಸ್ನಾನ ಮಾಡು ಮುಂಚೆ ಹೇಳಿದ ಪ್ರಕಾರ ಹೇಳ್ಬೇಕಾದ್ರೆ ತೂ ಬಾದ್ ಮೇ ನಹಾ ಓ ಅನ್ನೋದು ಅಲ್ಲಿ ಬರೋದಿಲ್ಲ ತುಮ್ ಬಂದ್ರೆ ಮಾತ್ರ ಓ ಸೌಂಡ್ ಬರ್ಬೇಕು ತುಮ್ ಬಾದ್ ಮೇ ನಹಾವೋ ಅಥವಾ ತೂ ಬಾದ್ ಮೇ ನಹಾ ಇಳಿ ಅಂದ್ರೆ ಉತ್ತರ ಅಂತ ಈಗ ನೀನು ಇಳಿ ಅಂತ ಹೇಳ್ಬೇಕಾ ತೂ ಉತ್ತರ್ ಅದೇ ತುಮ್ ಅಂತ ಹೇಳೋದಾದ್ರೆ ತುಮ್ ಉತ್ತರೋ ಅಂತ ಬರುತ್ತೆ ತುಮ್ ಉತ್ತರೋ ಇಲ್ಲಿ ತೂ ಅಂದ್ರೆ ನಮ್ಗಿಂತ ಚಿಕ್ಕವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಬಹುದು ತುಮ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತೀವಿ ಓಕೆ ನೀನು ಕೆಳಗೆ ಇಳಿ ತೂ ನೀಚೆ ಉತ್ತರ್ ಅಂತ ಹೇಳಿದ್ರೆ ಮುಗೀತು ಅದೇ ತುಮ್ ಬಂದಾಗ ಓ ಸೌಂಡ್ ಆಡ್ ಮಾಡಿ ತುಮ್ ನೀಚೆ ಉತ್ತರೋ ತುಮ್ नीचे उतरो तू नीचे उतर तुम नीचे उतरो ಇಡು ಅಂದ್ರೆ ರಕ್ ಇಡು ರಕ್ ತೂ ರಕ್ ಅಂದ್ರೆ ನೀನಿಡು ಅಲ್ವಾ ಅದನ್ನೇ ತುಮ್ ಯೂಸ್ ಮಾಡಿದಾಗ ರಖೋ ಆಗುತ್ತೆ ರಕ್ ರಖೋ ಕಾರಲ್ಲಿ ಇಡು
ಕಾರ್ ಮೇ ರಖ್ ಒಂದ್ ಸೆಂಟೆನ್ಸ್. ಇನ್ನೊಂದು ಕಾರ್ ಮೇ ರಖ್ ಒಂದು, ತುಮ್ ಯೂಸ್ ಮಾಡಿದ್ರೆ ಏನ್ ಬರ್ಬೇಕು? ಕಾರ್ ಮೇ ರಖೋ. ಎರಡದು ಮೀನಿಂಗ್ ಸೇಮ್. ಕಾರ್ ಮೇ ರಖೋ. ಮಲಗಿಸು ಅಂದ್ರೆ ಸುಲಾ. ತೂ ಸುಲಾ, ನೀನು ಮಲಗಿಸು. ತೂ ಬಚ್ಚೆ ಕೋ ಸುಲಾ, ನೀನು ಮಗುವನ್ನು ಮಲಗಿಸು. ಮಗುವನ್ನು ಮಲಗಿಸು. ತೂ ಬಚ್ಚೆ ಕೋ ಸುಲಾ. ಇನ್ನೊಂದು ತುಮ್ ಬಂದಾಗ ತುಮ್ ಬಚ್ಚೆ ಕೋ ಸುಲಾವೋ. ನೋಡಿ, ಬಚ್ಚೆ ಕೋ ಸುಲಾವೋ ಅಂದ್ರೆ ತುಮ್ ಯೂಸ್ ಮಾಡ್ತಿದೀವಿ ಅಂತ ಅದರ ಅರ್ಥ. ನೆಕ್ಸ್ಟ್ ವರ್ಡ್ ಕುಳಿತುಕೋ. ಬೈಟ್. ಬೈಟ್, ತೂ ಬೈಟ್, ನೀನು ಕುಳಿತುಕೋ. ತುಮ್ ಯೂಸ್ ಮಾಡಿದ್ರೆ ಬೈಠೋ. ತುಮ್ ಬೈಠೋ. ಅಲ್ಲಿ ಕುಳಿತುಕೋ. ವಹಾ ಬೈಟ್. ತೂ ವಹಾ ಬೈಟ್ ಅಂತ ಹೇಳ್ಬೋದು. ತುಮ್ ಯೂಸ್ ಮಾಡಿದಾಗ ತುಮ್ ವಹಾ ಬೈಠೋ. ವಹಾ ಬೈಠೋ ಅಂತ ಬರುತ್ತೆ. ಇಲ್ಲಿ ಯಾವುದು ಲಿಂಗದ ವ್ಯತ್ಯಾಸ ಬರೋದಿಲ್ಲ. ಪುಲ್ಲಿಂಗ್ ಇರ್ಲಿ ಸ್ತ್ರೀಲಿಂಗ್ ಇರ್ಲಿ ಎಲ್ಲದಕ್ಕೂ ಸೇಮ್ ಬರುತ್ತೆ. ಇಷ್ಟು ಎಲ್ಲ ಸೆಂಟೆನ್ಸ್ಗಳಲ್ಲೂ. ಬರೆಯೋದಕ್ಕೇನು? ಲಿಕ್ ಅಂತ ಹೇಳ್ತೀವಿ. ನೋಡಿ, ನೀನು ಬರೆ, ತೂ ಲಿಕ್, ಸೆಂಟೆನ್ಸ್ ಆಗೋಯ್ತು. ಅದೇ ತುಮ್ ಬಂದಾಗ ಲಿಖೋ. ತುಮ್ ಲಿಖೋ. ಒಂದು ಪತ್ರ ಬರೆ, ಏಕ್ ಪತ್ರ ಲಿಖ್. ಏಕ್ ಚಿಠ್ಠಿ ಲಿಖ್. ಅದೇ ಲಿಖೋ ಮಾಡಿದ್ರೆ ಏಕ್ ಪತ್ರ ಲಿಖೋ ಅಂದ್ರೆ ತುಮ್ ಏಕ್ ಪತ್ರ ಲಿಖೋ ಅಂತ ಅದರ ಬರುತ್ತೆ. ತಿನ್ನು ಅಂದ್ರೆ ಖಾ. ತಿನ್ನು ಅನ್ನೋದಕ್ಕೆ ಖಾ. ತೂ ಖಾ, ನೀನು ತಿನ್ನು. ತುಮ್ ಖಾವೋ, ನೀನು ತಿನ್ನು. ಸೇಮ್ ಮೀನಿಂಗ್. ನೀನು ಹಣ್ಣು ತಿನ್ನು. ತೂ ಫಲ್ ಖಾ. ತೂ ಫಲ್ ಖಾ. ತುಮ್ ಯೂಸ್ ಮಾಡಿದ್ರೆ ತುಮ್ ಫಲ್ ಖಾವೋ ಅಂತ ಆಗುತ್ತೆ. ತುಮ್ ಫಲ್ ಖಾವೋ. ಇದೆಲ್ಲ ಸಿಂಗ್ಯುಲರ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಪ್ಲೂರಲ್ ಫಾರ್ಮ್ ಬಂದಾಗ ಬೇರೆ ತರ ಬರುತ್ತೆ. ಅದನ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ನೋಡಿ, ಕಲಿ ಅಂದ್ರೆ ಏನು? ಸೀಖ್. ತೂ ಸೀಖ್, ನೀನು ಕಲಿ. ತುಮ್ ಸೀಖೋ, ನೀನು ಹಿಂದಿ ಕಲಿ. ತೂ ಹಿಂದಿ ಸೀಖ್. ತುಮ್ ಬಂದ್ರೆ ತುಮ್ ಹಿಂದಿ ಸೀಖೋ. ತುಮ್ ಹಿಂದಿ ಸೀಖೋ. ನಡೆಸು ಅಂದ್ರೆ ಚಲ. ನಡೆಸು ಚಲ. ತೂ ಚಲ, ತುಮ್ ಚಲಾವೋ ಬರುತ್ತೆ. ನೀನು ಕಾರ್ ಓಡಿಸು. ನೀನು ಕಾರ್ ಓಡಿಸು ಅಥವಾ ನಡೆಸು ಅಂತ ಹೇಳಿದ್ರೆ ತುಮ್ ಕಾರ್ ಚಲಾವೋ ಅಥವಾ ತೂ ಕಾರ್ ಚಲಾ. ಚಲ ಅಂತ ಹೇಳಿದ್ರು ಆಯ್ತು. ತುಮ್ ಬಂದಾಗ ಮಾತ್ರ ತುಮ್ ಕಾರ್ ಚಲಾವೋ ಅಂತ ಹೇಳ್ತೀವಿ. ಚಲ ಅಥವಾ ಚಲಾವೋ ಎರಡರಲ್ಲಿ ಯಾವ್ದನ್ನಾದ್ರೂ ಯೂಸ್ ಮಾಡಿ. ಹೋಗು ಅಂದ್ರೆ ಜಾ. ಹೋಗು ಅನ್ನೋದಕ್ಕೆ ಹಿಂದಿನಲ್ಲಿ ಜಾ. ತೂ ಬಂದ್ರೆ ಜಾ. ತೂ ಜಾ, ನೀನು ಹೋಗು. ಸಿಂಪಲ್ ಆಗಿ ವಾಕ್ಯ ಆಯ್ತು. ತುಮ್ ಯೂಸ್ ಮಾಡಿ ತುಮ್ ಜಾವೋ. ತುಮ್ ಜಾವೋ. ನೋಡಿ, ತೂ ಘರ್ ಜಾ, ನೀನು ಮನೆಗೆ ಹೋಗು. ತುಮ್ ಘರ್ ಜಾವೋ, ನೀನು ಮನೆಗೆ ಹೋಗು. ಅಲ್ವಾ? ನೀವು ಹೊರಗೆ ಹೋಗಿ ಅಂತ ಹೇಳ್ಬೇಕೀಗ. ರೆಸ್ಪೆಕ್ಟ್ ಪ್ಲೂರಲ್ ಫಾರ್ಮ್ ಹೇಳಿದೆ ಅಲ್ವಾ? ನೀವು ಹೊರಗೆ ಹೋಗಿ. ನೀವು ಅಂದಾಗ ತೂ ಯೂಸ್ ಮಾಡಬಾರ್ದು, ತುಮ್ ಯೂಸ್ ಮಾಡಬಾರ್ದು. ಆಪ್ ಅನ್ನೋದನ್ನ ಯೂಸ್ ಮಾಡಬೇಕು. ನೋಡಿ, ತೂ ಯೂಸೇಜ್ ಗೊತ್ತಾಯ್ತು, ತುಮ್ ಯೂಸೇಜ್ ಗೊತ್ತಾಯ್ತು. ಆಪ್ ಅನ್ನೋದನ್ನ ಯೂಸ್ ಮಾಡಿ. ನೀವು ಹೊರಗೆ ಹೋಗಿ. ಆಪ್ ಬಾಹರ್ ಜಾ ಇದೆಯಲ್ಲ, ಜಾ ಇಯೇ ಅನ್ನೋದನ್ನ ಆಡ್ ಮಾಡಿ. ಆಪ್ ಬಾಹರ್ ಜಾಯಿಯೇ, ಖಾಯಿಯೇ, ದೇಖಿಯೇ, ಸುನಿಯೇ, ಪಢಿಯೇ, ಹಾಗೆ ಬರುತ್ತೆ. ಈಗ ಇಯೇ ಅದನ್ನ ಆಡ್ ಮಾಡ್ತಾ ಹೋಗಿ. ಆಪ್ ಬಂತ ಕೂಡಲೇ ಇಯೇನ ಆಡ್ ಮಾಡಿದಾಯ್ತು. ಜಾ ಹೋಗು, ನೀವು ಹೊರಗೆ ಹೋಗಿ. ಆಪ್ ಬಾಹರ್ ಜಾಯಿಯೇ, ನೀನು ಹೊರಗೆ ಹೋಗು. ತೂ ಬಾಹರ್ ಜಾ ಅಥವಾ ತುಮ್ ಬಾಹರ್ ಜಾವೋ. ಆ ಅಂದ್ರೆ ಬಾ. ಜಾ ಅಂದ್ರೆ ಹೋಗು. ಬಾ ಅಂದ್ರೆ ಆ ಅಂತ ಹೇಳ್ತೀವಿ ಹಿಂದಿನಲ್ಲಿ. ಆ. ತೂ ಆ ಅಂದ್ರೆ ನೀನು ಬಾ. ತುಮ್ ಆವೋ, ನೀನು ಬಾ. ನೀವು ಬನ್ನಿ.
ನೀವು ಒಳಗೆ ಬನ್ನಿ, ನೋಡಿ ನೀವು ಬನ್ನಿ, ಆಪ್ ಆइए, ನೀವು ಒಳಗೆ ಬನ್ನಿ, ಆಪ್ ಅಂದರ್ ಆइए, ಆಪ್ ಅಂದರ್ ಆइए. ಯೋಚಿಸು, ಸೋಚ್, ತೂ ಸೋಚ್, ನೀನು ಯೋಚಿಸು. ತುಮ್ ಸೋಚೋ, ನೀನು ಯೋಚಿಸು. ಆಪ್ ಬಂದಾಗ ಇಯೇ ಆಡ್ ಮಾಡಿ, ಆಪ್ ಸೋಚಿಯೇ, ನೀವು ಯೋಚಿಸಿ. ಸೆಂಟೆನ್ಸ್ में देखे, ನೀವೇ ಯೋಚಿಸಿ ಅಂತ ಹೇಳ್ಬೇಕಾದ್ರೆ ಆಪ್ ಅಂದ್ರೆ ನೀವು, ಆಪ್ ಹಿ ಸೋಚಿಯೇ, ನೀವೇ ಯೋಚಿಸಿ. ಆಪ್ ಸೋಚಿಯೇ, ನೀವು ಯೋಚಿಸಿ. ಓಕೆ, ಆಪ್ ಸೋಚೋ ಅಂತ ಹೇಳ್ಬೇಡಿ, ತುಮ್ ಸೋಚೋ ಅಂತ ಹೇಳಿ. ತೂ ಸೋಚ್ ಹೇಳ್ಬೋದು, ಆಪ್ ಬಂದಾಗ ಸೋಚಿಯೇ. ಲಾಸ್ಟ್ ಒನ್ ನೋಡೋಣ. ಇರು ಅಂದ್ರೆ ರಹ್ ಅಂತ. ತೂ ಘರ್ ಮೇ ರಹ್, ನೀನು ಮನೆಯಲ್ಲಿರು. ತುಮ್ ಘರ್ ಮೇ ರಹೋ, ನೀನು ಮನೆಯಲ್ಲಿ ಇರು. ಆಪ್ ಘರ್ ಮೇ ರಹಿಯೇ, ನೀವು ಮನೆಯಲ್ಲಿ ಇರಿ. ಇಲ್ಲೊಂದು ವಾಕ್ಯ, ನೀವು ಮನೆಯಲ್ಲೇ ಇರಿ ಅಂತ ಹೇಳ್ಬೇಕಾದ್ರೆ ಘರ್ ಮೇ ಹಿ ಅಂತ ಸೇರಿಸಿದಾಯ್ತು. ಆಪ್ ಘರ್ ಮೇ ಹಿ ರಹಿಯೇ, ಆಪ್ ಘರ್ ಮೇ ಹಿ ರಹಿಯೇ ಅಂತ ಆಗುತ್ತೆ. ಸೊ ಈ ತರದ ವಾಕ್ಯಗಳನ್ನ ನೀವು ನೋಡಿ. ಮತ್ತೆ ಇನ್ನೊಂದು ನೋಡ್ಬಿಡೋಣ. ತೋರಿಸು ಅಂದ್ರೆ ದಿಖಾ, ತೋರಿಸು ದಿಖಾ, ತೂ ದಿಖಾ, ತುಮ್ ದಿಖಾವೋ, ಆಪ್ ದಿಖಾಯಿಯೇ. ಒಂದು ಕಾರ್ ತೋರಿಸಿ, ಒಂದು ಕಾರ್ ತೋರಿಸಿ. ಏಕ್ ಕಾರ್ ದಿಖಾಯಿಯೇ, ನೋಡಿ ಏಕ್ ಕಾರ್ ದಿಖಾಯಿಯೇ, ತೋರಿಸಿ ಅಂತ ಆಗುತ್ತೆ. ಏಕ್ ಕಾರ್ ದಿಖಾ, ಏಕ್ ಕಾರ್ ದಿಖಾವೋ ಅಂತಾನು ಕೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ರೆಗ್ಯುಲರ್ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ. ಇನ್ನೊಂದು ನೋಡ್ಬಿಡೋಣ. ತೋರಿಸು ಅಂದ್ರೆ ದಿಖಾ, ತೋರಿಸು ದಿಖಾ, ತೂ ದಿಖಾ, ತುಮ್ ದಿಖಾವೋ, ಆಪ್ ದಿಖಾಯಿಯೇ. ಒಂದು ಕಾರ್ ತೋರಿಸಿ, ಒಂದು ಕಾರ್ ತೋರಿಸಿ. ಏಕ್ ಕಾರ್ ದಿಖಾಯಿಯೇ, ನೋಡಿ ಏಕ್ ಕಾರ್ ದಿಖಾಯಿಯೇ, ತೋರಿಸಿ ಅಂತ ಆಗುತ್ತೆ. ಏಕ್ ಕಾರ್ ದಿಖಾ, ಏಕ್ ಕಾರ್ ದಿಖಾವೋ ಅಂತಾನು ಕೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ರೆಗ್ಯುಲರ್ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.